Hello friends, once again welcome back to my channel. Today I am going to solve the next continuation part of the 6th standard Ganita Prakasha chapter 2 lines and angles. Page number 19, figure it out. ಇದನ್ನು ನಾವು 19ನೇ ಪೇಜ್ನಲ್ಲಿರುವಂತಹ ಫಿಗರ್ ಇಟ್ ಔಟ್ನ ನೋಡೋಣ. 6ನೇ ತರಗತಿಯ ಗಣಿತ ಪ್ರಕಾಶದ 2ನೇ ಚಾಪ್ಟರ್ ಇದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಸೊ ಕ್ಯಾನ್ ಯು ಫೈಂಡ್ ದ ಆ್ಯಂಗಲ್ಸ್ ಇನ್ ದ ಗಿವನ್ ಪಿಕ್ಚರ್? ಡ್ರಾ the rays forming any one of the angles and name the vertex of the angle. ಸೊ ಇಲ್ಲಿ ಈ ಒಂದು ಸೈಕಲಲ್ಲಾಗಿರ್ಬೋದು, ಈ ಆಕೃತಿಯಲ್ಲಾಗಿರ್ಬೋದು ನಮಗೆ ಕೋನಗಳನ್ನು ನೋಡ್ತಾ ಇದ್ದೀವಿ. ಸೊ ಕೋನಗಳನ್ನು ಮತ್ತು ಅವುಗಳ ಒಂದು ಶೃಂಗಗಳನ್ನು ಮತ್ತು ಕಿರಣಗಳನ್ನು ನಾವು ಇಲ್ಲಿ ಹೆಸರಿಸಬೇಕಂತೆ. ಸೊ ಬನ್ನಿ ನೋಡೋಣ. ನಾವು ಇಲ್ಲಿ ಒಂದು ಕೋನ ರೆಡಿಯಾಗಿದೆ. ಕೋನದಲ್ಲಿ ಶೃಂಗ ಯಾವುದಿದೆ? ಡಿ ಅಲ್ವಾ? ಸೊ ವರ್ಟೆಕ್ಸ್ ಇಸ್ ಡಿ ಆ್ಯಂಡ್ okay, next rays are DB and DC. okay, here ಇಲ್ಲಿ ಯಾವುದಿದೆ ನೀವು ನೋಡಬಹುದು, ಬಹಳಷ್ಟು ಇದೆ. ಅದರೊಳಗಡೆ ಒಂದನ್ನಷ್ಟೇ ನಾವು ಇದನ್ನು ಮಾಡಿದ್ರೆ ಇಲ್ಲಿ ಒಂದು ಕೋನ ಫಾರ್ಮ್ ಆಗಿದೆ. ಸೊ LMN vertex is M and rays are ML and MN. ಓಕೆ, ನೆಕ್ಸ್ಟ್ ಪಿಕ್ಚರ್. ಇಲ್ಲಿ ಒಂದು ಏಣಿಯ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದರೊಳಗಡೆ ಎಲ್ಲಿ ಫಾರ್ಮ್ ಆಗಿದೆ ಅಂತ ನೋಡಿದ್ರೆ ಇಲ್ಲಿ ಒಂದು ಕೋನ ಫಾರ್ಮ್ ಆಗಿದೆ ನೋಡಿ. ಓಕೆ, ಇದಕ್ಕೆ ಒಂದು ಹೆಸರು ಕೊಡೋಣ, ದಟ್ ಈಸ್ EFG. ಸೊ ಇದ್ರ ವರ್ಟೆಕ್ಸ್ E, rays are EF and EG. ಓಕೆ, ನೆಕ್ಸ್ಟ್ ಇಯರ್. ಇಲ್ಲಿ ಬಹಳಷ್ಟು ಕೋನಗಳು ಆಗಿದೆ. ಸೊ ನಾನು ಒಂದು ಸಿಂಗಲ್ ಇಲ್ಲಿ ನೋಡಿ, ನೀವು ಇಲ್ಲೂ ನೋಡ್ಬೋದು, ಇದು ನೋಡ್ಬೋದು, ಇದ್ರ ಮಧ್ಯೆ ನೋಡ್ಬೋದು ಅಲ್ವಾ. ಇದನ್ನಷ್ಟೇ ನಾನು ನೋಡಿದ್ರೆ ABC ವರ್ಟೆಕ್ಸ್ ಇಸ್ B and rays are BA BC. Okay, fine. Next question. Draw and label the angle with arms ST and SR. ಆರ್ಮ್ಸ್ ಇರೋಂತಹ STR ಮಾಡಬೇಕಂತೆ. ಸೊ ಇಲ್ಲಿ ನೋಡೋಣ, ಬರೀ ಡ್ರಾ ಮಾಡಬೇಕು. ವಿತ್ ST ಆ್ಯಂಡ್ SR ಆರ್ಮ್ಸ್ ಇದೆ. ಸೊ ಒಂದು ಪಿಕ್ಚರ್. ಓಕೆ, ನೆಕ್ಸ್ಟ್ ಆ್ಯಂಗಲ್. ಥರ್ಡ್ ಕ್ವಶನ್. ಎಕ್ಸ್ಪ್ಲೇನ್ ವೈ APC ಕೆನಾಟ್ ಬಿ ಲೇಬಲ್ಡ್ ಆಸ್ P. ಸೊ ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ, APC ಕೆನಾಟ್ ಬಿ ಲೇಬಲ್ಡ್ ಆ್ಯಸ್ ಪಿ ಆ್ಯಂಗಲ್ ಅಷ್ಟೇ ಕೊಡ್ಬಹುದಾ? ಇಲ್ಲ, ಕೊಡೋಕ್ಕಾಗಲ್ಲ ಅಲ್ವಾ. ಈ P ಅನ್ನೋದು APBನೂ ಆಗಿದೆ, ಇಲ್ಲೂ ಒಂದು ಕೋನ ಫಾರ್ಮ್ ಆಗಿದೆ, BPCನೂ ಫಾರ್ಮ್ ಆಗಿದೆ. ಬರೀ ಅದನ್ನು ಬಿಟ್ಟು ನಾವು APC ಅಷ್ಟೇ ಫಾರ್ಮ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಇನ್ನೂ 2 ಕೋನಗಳು ಇದೆ. ಸೊ ಅದಕ್ಕೋಸ್ಕರ ಯಾವ ರೀತಿಯಾಗಿ ಬರೀಬೇಕು ಅಂತ ಅಂದರೆ, ದೇರ್ ಆರ್ ಮೋರ್ ದ್ಯಾನ್ ಒನ್ ಆ್ಯಂಗಲ್ ಅಟ್ P, ದಟ್ ಈಸ್ angle APB, angle APC and angle BPC. That's why we can't say APC as angle P. Okay, fine. Next, the fourth question is name the angles marked in the given figure. ಇಲ್ಲಿ ಯಾವ್ಯಾವ ಆ್ಯಂಗಲ್ಸ್ ಇದೆ ಅಂತ ಹೇಳಿಬಿಟ್ಟು ನೋಡ್ಬೋದು. QTR ನಾನು ಮುಂಚೆನೂ ಹೇಳಿದ್ದೀನಿ, ಆ್ಯಂಗಲನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇರುವಾಗ ಎಲ್ಲಿ ಆ್ಯಂಗಲ್ ಫಾರ್ಮ್ ಇದೆಯೋ ಅದು ಮಧ್ಯಕ್ಕೆ ಬರಬೇಕು ಅಂತ ಹೇಳಿ. ಸೊ ನಾವು ಇದೇನಿದೆ RQT ಅಂತ ಹೇಳೋ ಹಾಗಿಲ್ಲ. ಸೊ ಎಲ್ಲಿ ಫಾರ್ಮ್ ಆಗಿದೆಯಲ್ಲ ಅದನ್ನು ಬರಿಬೇಕು ಮಧ್ಯಕ್ಕೆ, QTR. ಓಕೆ, ಸೊ PTR ಆ್ಯಂಡ್ ಆ್ಯಂಗಲ್ QTR. ಓಕೆ, ಫೈನ್. PTR ಆರ್ RTP, PTR ಆರ್ RTP ಈ ರೀತಿಯಾಗಿ ಓದಿದ್ರು ಒಂದೇ, ಆರ್ ಅಂತ ಹೇಳಿಬಿಟ್ಟು ಬರ್ತಿದ್ದೀನಿ. ಆಮೇಲೆ ನೆಕ್ಸ್ಟು QTR ಆರ್ RTQ. ಓಕೆ, ಫೈನ್. ನೆಕ್ಸ್ಟ್, mark any 3 points on your paper that are not on one line. Label them ABC. Draw all possible lines going through pairs of these points. How many lines? ಇಲ್ಲಿ ಏನಂತೆ, ನಿಮ್ಮ ಹಾಳೆ ಮೇಲೆ ಒಂದು ರೇಖೆ ಮೇಲೆ ಇರದ ಯಾವುದಾದ್ರೂ 3 ಬಿಂದುಗಳನ್ನು ಗುರುತಿಸಬೇಕಂತೆ. ಓಕೆ, ಅವುಗಳನ್ನು ABC ಅಂತ ಹೇಳಿಬಿಟ್ಟು ಕರಿಬೇಕಂತೆ. ಆ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನ ಎಳಿಬೇಕಂತೆ. ಓಕೆ, ಹಾಗಾದರೆ ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅಂತ ಹೇಳಿಬಿಟ್ಟು ಬರೀಬೇಕಂತೆ. ಸೊ ಆನ್ಸರ್ ಇಸ್ ಈ ರೀತಿಯಾಗಿ ABC. We get 3 lines, that is AB, BC and CA, and we get 3 angles also, ABC, BCA and CAB. Okay,
ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್, ದಟ್ ಈಸ್ ನೌ ಮಾರ್ಕ್ ಎನಿ 4 ಪಾಯಿಂಟ್ಸ್ ಆನ್ ಯುವರ್ ಪೇಪರ್ ಸೊ ದಟ್ ನೋ 3 ಆಫ್ ದೆಮ್ ಆರ್ ಆನ್ ಒನ್ ಲೈನ್. ಇಲ್ಲಿ ಹೇಳ್ತಿದ್ದಾನೆ, ನಿಮ್ಮ ಕಾಗದದ ಮೇಲೆ ಯಾವಾಗಲೇ ನೀವು 3 ಬಿಂದುಗಳನ್ನು ಮಾಡಿದ್ರಲ್ಲ, ಈಗ 3 ಬಿಂದುಗಳು ಒಂದೇ ರೇಖೆ ಮೇಲೆ ಇರದಂತೆ ಯಾವುದಾದ್ರೂ 4 ಬಿಂದುಗಳನ್ನು ಗುರುತಿಸಿ, ದಟ್ ಈಸ್ ABCD. ಅವುಗಳನ್ನು ABCD ಅಂತ ಹೆಸರು ಕೊಡಿ. ಆ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಈ ರೀತಿಯಾಗಿ ನಾವು ABCD ಅಂತ ಕೊಟ್ಟಿದ್ದೀವಿ. ಇಲ್ಲೂ ಸಹ ಎಷ್ಟು ಕೋನಗಳು ಆಗತ್ತೆ ಅಂತ ಹೇಳಿಬಿಟ್ಟು ಹೇಳಿ ಅಂತ ಕೊಟ್ಟಿದ್ದಾರೆ. ಎಷ್ಟು ರೇಖೆಗಳಾಗತ್ತೆ, ಎಷ್ಟು ಕೋನಗಳಾಗತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ನೋಡ್ಬೋದು ಇಲ್ಲಿ ABCD ಅಂತ ಕೊಟ್ಟೆ. ಸೊ ಇಲ್ಲಿ 1 ಕೋನ ಆಗಿದೆ, ಇಲ್ಲಿ ಕೋನ ಆಗಿದೆ 2. ಸೊ 3 4, ಫಸ್ಟ್ ಚಿಕ್ಕದು ಹೇಳೋಣ. 3 4 5 6 7 8. ಅದಾದಮೇಲೆ ನೆಕ್ಸ್ಟು ಇದೆರಡು ಸೇರಿಸ್ಬಿಟ್ಟು ಕಂಪ್ಲೀಟಾಗಿ ಇಲ್ಲೊಂದು ಕೋನ ಆಗಿದೆಯಲ್ಲ, ಅದು 9, ಇದು 10, ಇದು 11 12. ಟೋಟಲ್ 12 ಆ್ಯಂಗಲ್ಸ್ಗಳು ಇದೆ. ಬೈ ಜಾಯ್ನಿಂಗ್ ಪೇರ್ ಆಫ್ ದೀಸ್ ಪಾಯಿಂಟ್ಸ್ ವಿ ಗೆಟ್ 6 ಲೈನ್ಸ್. ಯಾವುದ್ಯಾವುದು? AB, BC, CD, DA ಆ್ಯಂಡ್ AC, BD ಮಧ್ಯಕ್ಕಿದೆಯಲ್ವಾ, ಅದು ಸಹ. ನೆಕ್ಸ್ಟ್ 12 ಆ್ಯಂಗಲ್ಸ್ ಆರ್ ಫಾರ್ಮ್ಡ್. ಸೊ 12 ಆ್ಯಂಗಲ್ಸ್ಗಳಾಗಿದೆ. ಅದು ಯಾವ್ಯಾವ ಆ್ಯಂಗಲ್ಸ್ ಅಂತ ಹೇಳಿ ಬರ್ತಿದ್ದೀನಿ. ಫಸ್ಟ್ ಆ್ಯಂಗಲ್ ಇಸ್ DAC, ಸೆಕೆಂಡ್ ಒನ್ ಇಸ್ CAB, ಥರ್ಡ್ ಒನ್ ಇಸ್ ಇಲ್ಲಿ ಥರ್ಡ್ ಕೊಟ್ಟಿದ್ದೀನಿ, ಓಕೆ, ABC ಆರ್ ABC ಅಲ್ಲ, DBA, ಥರ್ಡ್ ಈ ಕಡೆ ಇದೆ ಅಲ್ವಾ, DBA, ದೆನ್ DBC. ಈ ರೀತಿಯಾಗಿ ಇಲ್ಲಿ ನೋಡ್ಬೋದು. ಆ್ಯಂಗಲ್ 5th ಇಸ್ ACB, 6th DCA, 7th CDB, 8th ADB, 9th DAB, 10 ABC, 11 BCD, 12 CDA. ಓಕೆ, 12 ಆ್ಯಂಗಲ್ಸ್ ಆರ್ ಫಾರ್ಮ್ ದೇರ್. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು 2.6 ಕಂಪೇರಿಂಗ್ ಆ್ಯಂಗಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಒಂದು ಆ್ಯಂಗಲ್ಸ್ಗಳನ್ನು ನಾವು ಕಂಪೇರ್ ಮಾಡಬೇಕಂತೆ. ಇಸ್ ಇಟ್ ಆಲ್ವೇಸ್ ಈಸಿ ಟು ಕಂಪೇರ್ 2 ಆ್ಯಂಗಲ್ಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಸುಲಭನ 2 ಆ್ಯಂಗಲ್ಸ್ಗಳನ್ನು ಇದನ್ನು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಕಂಪೇರಿಂಗ್ ಆ್ಯಂಗಲ್ಸ್ ಬೈ ದ ಸೂಪರ್ ಇಂಪೊಸಿಷನ್ ಅಂತಂದರೆ ಒಂದು ಕೋನ ABC ಇದೆ, ಸೊ ಇನ್ನೊಂದು PQR ಇದೆ. ಇವೆರಡನ್ನೂ ಒಂದೇ ಕಡೆ ಇಟ್ಟಾಗ ಇಲ್ಲಿ ನೋಡಬಹುದು ನೀವು, ABC ಇಲ್ಲಿ ಫಾರ್ಮ್ ಆಗಿದೆ, PQR ಇಲ್ಲಿ ಫಾರ್ಮ್ ಆಗಿದೆ. ಸೊ ಹಾಗಾದರೆ ನಮಗೆ ಇದರೊಳಗಡೆ ಯಾವುದು ದೊಡ್ಡದು ಕಂಪ್ಯಾರಿಸನ್ ಮಾಡಿದಾಗ? PQR ದೊಡ್ಡದು ABCಗಿಂತ. ಬಿಕಾಸ್ ABC ಅನ್ನೋದು PQRನ ಒಂದು ಭಾಗ ಆಗಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಈಕ್ವಲ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ AOB ಇದೆ, ಇಲ್ಲಿ XOY ಇದೆ. ಅದನ್ನೆರಡು ಸಹ ಒಂದ್ರ ಮೇಲೆ ಒಂದಿಟ್ಟಾಗ ಸೊ ಒಂದೇ ಕೋನ ಫಾರ್ಮ್ ಆಗ್ತಾ ಇದೆ, ಒಂದೇ ವರ್ಟೆಕ್ಸ್ ಇದೆ. ಹಾಗಾಗಿಬಿಟ್ಟು AOB ಇಸ್ ಈಕ್ವಲ್ ಟು XOY ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿನ ಒಂದು ಫಿಗರ್ ಇಟ್ ಔಟನ್ನು ನೋಡೋಣ ಬನ್ನಿ. ಫೋಲ್ಡರ್ ರೆಕ್ಟ್ಯಾಂಗ್ಯುಲರ್ ಶೀಟ್, ಒಂದು ಆಯತಾಕಾರದ ಹಾಳೆಯನ್ನು ಮಡಚಬೇಕಂತೆ. ಅದಾದಮೇಲೆ ನೆಕ್ಸ್ಟು ಮಡಿಕೆಯ ಉದ್ದಕ್ಕೂ ಒಂದು ಗೆರೆಯನ್ನು ಎಳಿಬೇಕಂತೆ. ಮಡಚಿರುವ ಗೆರೆ ಮತ್ತು ಕಾಗದದ ಬಳಿಗಳ ನಡುವೆ ಯಾವ ಕೋನಗಳು ಆಗತ್ತೆ ಅಂತ ಹೇಳಿಬಿಟ್ಟು ಬರೀಬೇಕಂತೆ. ಅಷ್ಟೇ ಅಲ್ಲದೆ ಆಯತಾಕಾರದ ಹಾಳೆಯನ್ನು ಮಡಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಬೇಕಂತೆ. ಕೋನಗಳನ್ನು ಹೋಲಿಸಿ ನೀವು ಮಾಡಿದ ಅತಿ ದೊಡ್ಡ ಅತಿ ಚಿಕ್ಕ ಕೋನ ಯಾವುದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ, ಇಲ್ಲಿದೆ. ಸೊ ಅದಕ್ಕೆ ಆನ್ಸರ್ ಇಲ್ಲಿದೆ. ದ ಆ್ಯಂಗಲ್ಸ್ ಫಾರ್ಮ್ಡ್ ವಿತ್ ದ ಲೈನ್ ಅಲಾಂಗ್ ದ ಫೋಲ್ಡ್ ಕ್ರಿಯೇಟೆಡ್ ಆರ್ 1 2 3 4. ಸೊ ಬನ್ನಿ ನೋಡೋಣ, 1 2 3 4 ಅನ್ನು ಫಸ್ಟ್ ನಾನು ಹೆಸರು ಕೊಟ್ಕೊಳ್ತೀನಿ. ABCDEF. ದಿಟ್ ಈಸ್ 1 2 3 4. ಓಕೆ, 4. ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಬರೋಣ. ಲಾರ್ಜರ್ ಆ್ಯಂಗಲ್ಸ್ ಆರ್ angle 1, that is AEF, and angle CFE, fourth one angle. Okay, smaller angles are angle 3, that is DFE, and angle 2, that is BEF. Okay, next, in each case determine which angle is greater and why. ಸೊ ಇಲ್ಲಿ ಯಾವ ಆ್ಯಂಗಲ್ ದೊಡ್ಡದು ಅಂತ ಹೇಳ್ಬಿಟ್ಟು ಹೇಳಬೇಕಂತೆ. ಸೊ ಬನ್ನಿ ನೋಡೋಣ. ಫಸ್ಟು AOB ಇಷ್ಟು ದೊಡ್ಡದಿದೆ. XOY ಇಷ್ಟಿದೆ. ಸೊ ಇದೇನು XOY ಇದೆಯಲ್ಲ ಇದು ಅವ್ರು ಹೇಳ್ತಿರೋದು AOB ಇಷ್ಟು ದೊಡ್ಡದು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ ದ AOB ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ XOY. ಸೊ ಅದಕ್ಕೆ ನಾವು ಇದನ್ನು ಹೇಳಬೇಕು ಅಂತ ಅಂದರೆ, ಸೊ ಬಿಕಾಸ್ XOY ಇಸ್ ಕಂಟೈನ್ಡ್ ಇನ್ ದ AOB, ಇಟ್ ಮೀನ್ಸ್ XOY ಇಸ್ ಎ ಪಾರ್ಟ್ ಆಫ್ AOB. ಓಕೆ, ಇದು ಒಂದು ಪಾರ್ಟ್ ಅದರದ್ದು. ನೆಕ್ಸ್ಟ್ AOB XOB ಮತ್ತೆ AOBನೇ ಬಂದಿದೆ, ಅದ್ರ ಜೊತೆಗೆ XOBಯನ್ನು ನೋಡೋಣ. ಅಗೇನ್ AOB ಇಸ್ ಗ್ರೇಟರ್ ದ್ಯಾನ್ XOB. XOYಯನ್ನು ಕೊಟ್ಟಿದ್ರು, ಸೊ ಈಗ XOBಯನ್ನು ಕೊಡ್ತಾ ಇದ್ದಾರೆ. XOB ಯಾವುದು? XOB ಇದು. ಸೊ ಈ ಎರಡು ಲೈನ್ಸ್ಗಳನ್ನು ನೋಡಿ, ಇದೇ ಗ್ರೇಟರ್ ಅಲ್ವಾ, ಸೊ ಇದು ಚಿಕ್ಕದು. ಹಾಗಾಗಿಬಿಟ್ಟು XOB ಇಸ್ ಅ ಪಾರ್ಟ್ ಆಫ್ ಅಗೇನ್ AOB. ಓಕೆ, AOBಯ ಪಾರ್ಟೇ ಆಯಿತು.
ನೆಕ್ಸ್ಟ್ ಮೂರನೇ ಸಿಚುವೇಶನ್ ನೋಡೋಣ. ಎಕ್ಸ್ ಒ ಬಿ, ಎಕ್ಸ್ ಒ ಬಿ, ಓಕೆ, ದಟ್ ಈಸ್ ಇದು ಇದೇ ಲೈನ್. ದೆನ್ ಎಕ್ಸ್ ಒ ಸಿ ಮತ್ತು ಇದೇ ಲೈನ್. ಸೊ ಇವೆರಡನ್ನು ಕಂಪ್ಯಾರಿಸನ್ ಮಾಡಿದಾಗ ಬೋತ್ ಆರ್ ಈಕ್ವಲ್. ಓಕೆ, ಸೊ ಆ್ಯಂಗಲ್ ಎಕ್ಸ್ ಒ ಬಿ ಇಸ್ ಈಕ್ವಲ್ ಟು ಎಕ್ಸ್ ಒ ಸಿ ಬಿಕಾಸ್ ಬೋತ್ ದ ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ವಿತ್ ದ ಸೇಮ್ ರೇಸ್. ಓಕೆ, ಸೊ ಅದಕ್ಕೆ ನಾವು ನೋಟ್ಸಲ್ಲಿ ಯಾವ ರೀತಿಯಾಗಿ ಆನ್ಸರ್ ಬರೆಯೋದು ಅಂತ ಅಂದರೆ ಈ ರೀತಿಯಾಗಿ ಬರೀರಿ. ಎ ಒ ಬಿ ಇಸ್ ಗ್ರೇಟರ್ ಬಿಕಾಸ್ ಎಕ್ಸ್ ಒ ವೈ ಇಸ್ ಕಂಟೈನ್ಡ್ ಆ್ಯಂಗಲ್ ಎ ಒ ಬಿ. ಇಟ್ ಮೀನ್ಸ್ ಆ್ಯಂಗಲ್ ಎಕ್ಸ್ ಒ ವೈ ಇಸ್ ಎ ಪಾರ್ಟ್ ಆಫ್ ಆ್ಯಂಗಲ್ ಎ ಒ ಬಿ. ಬಿ ಆಪ್ಷನಲ್ಲಿ ಆ್ಯಂಗಲ್ ಎ ಒ ಬಿ ಇಸ್ ಗ್ರೇಟರ್ ಬಿಕಾಸ್ ಆ್ಯಂಗಲ್ ಎಕ್ಸ್ ಒ ಬಿ ಇಸ್ ಕಂಟೈನ್ಡ್ ಇನ್ ದ ಆ್ಯಂಗಲ್ ಎ ಒ ಬಿ. ಇಟ್ ಮೀನ್ಸ್ ಆ್ಯಂಗಲ್ ಎಕ್ಸ್ ಒ ಬಿ ಇಸ್ ಎ ಪಾರ್ಟ್ ಆಫ್ ಎ ಒ ಬಿ. ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನು ನಾನು ಪಾಯಿಂಟಲ್ಲಿ ಬರ್ತಿದ್ದೆ. ನೆಕ್ಸ್ಟ್ ಆ್ಯಂಗಲ್ ಎಕ್ಸ್ ಒ ಬಿ ಈಸ್ ಈಕ್ವಲ್ ಟು ಎಕ್ಸ್ ಒ ಸಿ ಬಿಕಾಸ್ ಬೋತ್ ದ ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ವಿತ್ ದ ಸೇಮ್ ರೇಸ್. ಓಕೆ, ನೆಕ್ಸ್ಟ್ ನೋಡೋಣ ವಿಚ್ ಆ್ಯಂಗಲ್ ಇಸ್ ಗ್ರೇಟರ್, ಎಕ್ಸ್ ಒ ವೈ ಆರ್ ಎ ಒ ಬಿ. ಚಿತ್ರನ ಕರೆಕ್ಟಾಗಿ ನೋಡಿ, ಎಕ್ಸ್ ಒ ವೈ ಇಲ್ಲಿವರೆಗೆ ಆರ್ ಎ ಒ ಬಿ ಇಲ್ಲಿವರೆಗೆ. ಎಕ್ಸ್ ಒ ವೈ ಇದು ಗ್ರೇಟರಾ ಇದು ಗ್ರೇಟರಾ ಅಂತ ಹೇಳಿಬಿಟ್ಟು ನೋಡಿದಾಗ ಎಕ್ಸ್ ಒ ವೈ ಗ್ರೇಟರ್ ದ್ಯಾನ್ ಎ ಒ ಬಿ ಬಿಕಾಸ್ ಇಲ್ಲಿ ನೀವು ನೋಡಬಹುದು ಇದು ವೈಡರ್ ಆಗಿ ಓಪನ್ ಆಗಿದೆ. ಬಿಕಾಸ್ ಎಕ್ಸ್ ಒ ವೈ ಓಪನ್ಸ್ ಮೋರ್ ವೈಡರ್ ದ್ಯಾನ್ ಆ್ಯಂಗಲ್ ಎ ಒ ಬಿ. ಓಕೆ, ಫೈನ್. ನೆಕ್ಸ್ಟ್ ಎ ಒ ಬಿ ಇಷ್ಟೇ ಇರೋದು ಒಳಗಡೆ ಟರ್ಮ್ಸಲ್ಲಿ. ಸೊ ಮುಂದೆ ನಿಮಗೆ ಒಂದು ವೇಳೆ ಮುಂಚೆನೇ ತಿಳ್ಕೊಂಡಿದ್ರೆ ಇದು ಲಘುಕೋನಕ್ಕೆ ಬರುತ್ತೆ, ಇದು ವಿಶಾಲ ಕೋನಕ್ಕೆ ಬರುತ್ತೆ, ನಮಗೆ ಗೊತ್ತುಂಟು. ಸೊ ಲಘುಕೋನ ಅಂತಂದರೆ ಅಕ್ಯೂಟ್ ಆ್ಯಂಗಲ್ ಇದು ಚಿಕ್ಕದಿರುತ್ತೆ, ಆಮೇಲೆ ಆಪ್ಟ್ಯೂಸ್ ಆ್ಯಂಗಲ್ ಶೇಪಲ್ಲಿದೆ ಅಲ್ವಾ. ಸೊ ಆಪ್ಟ್ಯೂಸ್ ಆ್ಯಂಗಲ್ ಏನಾಗುತ್ತಪ್ಪ ಅಂತಂದರೆ ಅದು ದೊಡ್ಡದಿರುತ್ತೆ ಅಕ್ಯೂಟ್ ಆ್ಯಂಗಲ್ಗಿಂತ. ಸೊ ಹಾಗಾಗಿಬಿಟ್ಟು ಎಕ್ಸ್ ಒ ಬಿ. ನೆಕ್ಸ್ಟ್ ಒಂದು ಚಾಪ್ಟರ್ನ ಮುಂದಿನ ಭಾಗಗಳಲ್ಲಿ ನಮಗೆ ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು, ಆಪ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟ್ ಕಂಪೇರಿಂಗ್ ಆ್ಯಂಗಲ್ಸ್ ವಿತ್ ದ ಸೂಪರ್ ಇಂಪೊಸಿಷನ್. ಓಕೆ, ಇಲ್ಲಿ ಕಂಪೇರನ್ನು ಸೇಮ್ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ಯಾರು ಸ್ವಲ್ಪದೊಳಗೆ ಚೇಂಜ್ ಇದೆ ಅಲ್ವಾ. ಸೊ ಯಾರು ಹೆಚ್ಚು ಬಾಯಿ ತೆರೆದಿದ್ದಾರೆ ಅಂತ ಹೇಳ್ಬಿಟ್ಟು, ಯಾವ ಕ್ರೇನ್ ಹೆಚ್ಚು ಜಾಸ್ತಿ ಬಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೋಸ್ಕರ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತಂದರೆ ಈ ರೀತಿಯಾಗಿ ಒಂದು ಸರ್ಕಲನ್ನು ರೆಡಿ ಮಾಡಿಕೊಂಡು ಮೊದಲನೇ ಕ್ರೇನಿನ ಒಂದು ಈ ರೀತಿಯಾಗಿ ಹಾಕೋಣ. ಸೊ ಕರೆಕ್ಟಾಗಿ ಎಕ್ಸಾಕ್ಟ್ ಹೀಗೆ ಬಂತು. ಎರಡನೇ ಕ್ರೇನಿನ ಆ ಒಂದು ಆ್ಯಂಗಲನ್ನು ಇಲ್ಲಿ ಬಿಡಿಸಿದಾಗ ಇಲ್ಲಿ ನೋಡಿ, ಮೊದಲನೇ ಕ್ರೇನ್ ಇಲ್ಲಿವರೆಗೂ ಇದೆ, ಇಲ್ಲಿಂದ ಇಲ್ಲಿವರೆಗೂ ಇದೆ. ಸೊ ಹಾಗಾದರೆ ಇದೇ ಚಿಕ್ಕದಾಯ್ತಲ್ವಾ. ದಟ್ಸ್ ವೈ ದ ಫಸ್ಟ್ ಕ್ರೇನ್ ಏನೋ ಅದರ ಒಂದು ಬಾಯಿ ಓಪನ್ ಆಗಿದೆಯಲ್ವಾ, ಅಲ್ಲಿ ಆ್ಯಂಗಲ್ಲು ಗ್ರೇಟರ್ ಇದೆ. ಓಕೆ, ಫೈನ್. ನೆಕ್ಸ್ಟ್ ಮೇಕಿಂಗ್ ರೊಟೇಟಿಂಗ್ ಆ್ಯಂಗಲ್ಸ್ ಅಂತ ಇದೆ. ಸೊ ಅದು ಬಹಳ ಸಿಂಪಲ್ ಆಗಿದೆ. ಅದಾದಮೇಲೆ ಎಷ್ಟು ಸ್ಪೆಷಲ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ನಾವಿಲ್ಲಿ ಬುಕ್ ಕಂಪ್ಲೀಟಾಗಿ ಓಪನ್ ಇದೆ, ದಟ್ ಈಸ್ ಸ್ಟ್ರೈಟ್ ಆ್ಯಂಗಲ್. ಓಕೆ, ಈ ರೀತಿಯಾಗಿ ಓಪನ್ ಇದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಈ ಒಂದು ಪಿಕ್ಚರಲ್ಲಿ ನೋಡಬಹುದು, ಈ ಒಂದು ಸ್ಟ್ರೈಟ್ ಆ್ಯಂಗಲಲ್ಲಿ ಎರಡು ಆ್ಯಂಗಲನ್ನು ತೋರಿಸಿದ್ದಾರೆ. ಫಸ್ಟ್ ಒಂದು ಇಲ್ಲಿ ನೋಡಬಹುದು ನೀವು, ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗಿದೆ, ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಇದೆ. ಎರಡು ಆ್ಯಂಗಲ್ ಸೇರಿಬಿಟ್ಟು ಎಷ್ಟಾಗಿದೆ, ದಿಸ್ ಕ್ರಿಯೇಟ್ಸ್ ದ 180 ಡಿಗ್ರಿ ಹಿಯರ್. ಓಕೆ, ಫೈನ್. ಅದಾದಮೇಲೆ ಇಲ್ಲಿ ಪೇಜ್ ನಂಬರ್ 29ಅಲ್ಲಿ ಏನಾಗಿದೆ ಅಂತ ಅಂದರೆ ನಮಗೆ ಫಿಗರ್ ಇಟ್ ಔಟನ್ನು ಕೊಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ರೈಟ್ ಆ್ಯಂಗಲ್ ಬಗ್ಗೆನೂ ಕೊಟ್ಟಿದ್ದಾರೆ. ಲಂಬಕೋನ ಇಸ್ ನಥಿಂಗ್ ಬಟ್ 90 ಡಿಗ್ರಿ. ಓಕೆ, ಸ್ಟ್ರೈಟ್ ಆ್ಯಂಗಲ್ ಅಂತ ಅಂದರೆ 180 ಡಿಗ್ರಿ. ಓಕೆ, ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್ಸಿಗಿರುತ್ತೆ. ದ ಟೂ ಲೈನ್ಸ್ ದಟ್ ಮೀಟ್ಸ್ ಅಟ್ ರೈಟ್ ಆ್ಯಂಗಲ್ ಆರ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಓಕೆ, ಸೊ ಇದು ರೈಟ್ ಆ್ಯಂಗಲ್ಲು ಇದೆ, ಯಾವತ್ತು ಎಲ್ ಶೇಪಲ್ಲೇ ಇರುತ್ತೆ. ಹೀಗಾದರೂ ಆಗಿರ್ಬೋದು, ಅದು ಉಲ್ಟಾ ಆದರೂ ಆಗಿರ್ಬೋದು, ಅಥವಾ ಡೌನ್ ಸೈಡ್ ಆದರೂ ಆಗಿರ್ಬೋದು, ಒಟ್ಟು ಅದು ಎಲ್ ಶೇಪಲ್ಲಿರುತ್ತೆ. ಈಗ ನಾವು ಬರೋಣ ನೆಕ್ಸ್ಟು ಫಿಗರ್ ಇಟ್ ಔಟ್, ಪೇಜ್ ನಂಬರ್ 29. Okay, the first question is, how many right angles do the windows of your classroom contain? Do you see other right angles in your classroom? ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ಗೆ ಆನ್ಸರ್ ಇಸ್, a rectangular window has 4 right angles, cone, one at each corner. Okay, if there are 3 windows, then the total right angles is 3 into 4 is 12 right angles. If there are 4 windows, 4 windows ಅಂದರೆ 4 into 4 is 16 ಆಗುತ್ತೆ. 5 windows ನಿಮ್ಮ ಕ್ಲಾಸಲ್ಲಿ ಎಷ್ಟಿದೆಯೋ ಅಷ್ಟು ವಿಂಡೋಸ್ ಜೊತೆಗೆ ನಾವಿಲ್ಲಿ ಚೇಂಜ್ ಮಾಡ್ಬೋದು ನಂಬರ್. ಓಕೆ, ಇದಂತೂ ಕಾಮನ್ ಆಗಿರುತ್ತೆ, ಯಾಕಂತಂದರೆ 4 ಕಾರ್ನರ್ಸ್ ಇರುತ್ತಲ್ವ. ಸೊ ಒಂದು ಇಲ್ಲಿ ನೀವು ನೋಡ್ಬೋದು, ಇದು ಒಂದು ವಿಂಡೋ ಅಂತ ಅಂದರೆ ಇಲ್ಲಿ 4 ಕಾರ್ನರ್ಸ್ ಇದೆ, 1 2 3 4 ಎಲ್ಲವೂ ಸಹ 90 ಡಿಗ್ರಿ ಆಗಿರುತ್ತೆ. ಓಕೆ, ಇದು ಒನ್ ವಿಂಡೋಗೆ. ಸೊ 3 ವಿಂಡೋಸ್ ಇದೆ ನಮ್ಮ ಕ್ಲಾಸ್ ರೂಮಲ್ಲಿ. ಸೊ ದಟ್ಸ್ ವೈ 3 into 4 ದಟ್ ಈಸ್ 12 ರೈಟ್ ಆ್ಯಂಗಲ್ಸ್. ಓಕೆ, ಅದರ್ ರೈಟ್ ಆ್ಯಂಗಲ್ ಸೀನ್ ಇನ್ ದ ಕ್ಲಾಸ್ ರೂಮ್ ಆರ್, ಎಲ್ಲೆಲ್ಲಿ ಮತ್ತೆ ಸಿಗುತ್ತೆ ಅಂತಂದರೆ ಕಾರ್ನರ್ಸ್ ಆಫ್ ದ ಡೋರ್, ಬ್ಲ್ಯಾಕ್ ಬೋರ್ಡ್, ಡೆಸ್ಕ್ ಆ್ಯಂಡ್ ದ ಬೆಂಚಸ್, ಕಬರ್ಡ್ಸ್, ಕಾರ್ನರ್ಸ್ ವೇರ್ ದ ವಾಲ್ಸ್ ಮೀಟ್ ದ ಫ್ಲೋರ್ ಆಫ್ ದ ಸೀಲಿಂಗ್. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ.
ನೆಕ್ಸ್ಟ್ ಕ್ವಶನ್. Okay, second question, join A to the other grid points in the figure by straight line to get the straight angle. Straight angle ಆಗಬೇಕಂತೆ, that is 180 ಡಿಗ್ರಿ ಆಗಬೇಕಂತೆ. ಯಾವ ರೀತಿಯಾಗಿ ನಾವು ವಾಟ್ ಆರ್ ಆಲ್ ದ ಡಿಫ್ರೆಂಟ್ ವೇಸ್ ಆಫ್ ಡೂಯಿಂಗ್ ಇಟ್. ಈ ರೀತಿಯಾಗಿ ಇದು ಒಂದಾಗಬಹುದು. ಸೊ ಇದು ಸ್ಟ್ರೈಟ್ ಆ್ಯಂಗಲ್ ಆಯಿತು, ಇದು ಆದರೆ ಇದು ಸ್ಟ್ರೈಟ್ ಆ್ಯಂಗಲ್ ಆಯಿತು, 3. ಸೊ ಇದನ್ನು ಸ್ಟ್ರೈಟ್ ಆ್ಯಂಗಲ್ ಆಯಿತು. ಸೊ ವಿ ಕ್ಯಾನ್ ನೇಮ್ ಇಟ್ ಆ್ಯಸ್ ಲೈಕ್ ದಿಸ್. ಓಕೆ, ಸೊ ನೆಕ್ಸ್ಟು ಇಲ್ಲಿ ಸ್ಟ್ರೈಟ್ ಆ್ಯಂಗಲನ್ನು ಮಾಡಬೇಕು ಅಂತಂದರೆ ಇದು 1, ಸೊ ಮತ್ತೆ ಹೇಳಿದ್ರೆ 2, ಸೊ ಇಲ್ಲೂ ಕೆಳಗಡೆ ಮತ್ತೆ ಇನ್ನೂ ಹೇಳಿದ್ರು ಸಹ ಅದೂ ಸ್ಟ್ರೈಟ್ ಆ್ಯಂಗಲ್ ಆಯಿತು. ಓಕೆ, ಇಲ್ಲೂ 3 ಮೆಥಡ್ ಆಯಿತು. ನೆಕ್ಸ್ಟು ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿ ಬರೀಬೇಕು ಅಂತಂದರೆ, ಸೊ ಇನ್ ದ ನೋಟ್ಸ್ ವಿ ಹ್ಯಾವ್ ಟು ಮೇಂಟೈನ್ ದ ನೋಟ್ಸ್ನ. ಸೊ ನಾವು ನೋಟ್ಸ್ ಮೇಂಟೈನ್ ಮಾಡಬೇಕು ಅಂತಂದರೆ ಇಲ್ಲಿ ಬರೀಬೇಕು. ಹಾರಿಜಾಂಟಲ್ ಲೈನ್ ಎ ಬಿ, ಡ್ರಾ ಅ ಲೈನ್ ಫ್ರಮ್ ಎ ಟು ಎನಿ ಗ್ರಿಡ್ ಪಾಯಿಂಟ್ ಆನ್ ದ ಲೆಫ್ಟ್ ಆಫ್ ಎ ಆನ್ ಸೇಮ್ ರೋ. ನಂಬರ್ ಆಫ್ ವೇಸ್ ಆರ್ 3. ಯಾವ ರೀತಿಯಾಗಿ ನಂಬರ್ ಆಫ್ ವೇಸ್ ಅಂತ ಅಂದರೆ 1, 2, 3. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್ ಎ ಬಿಯಲ್ಲಿ ಡ್ರಾ ಅ ಲೈನ್ from A to any grid point on the same line but in the opposite direction. Number of ways are 2, 1, 2. Okay, next question is, ಇಲ್ಲಿ ನಾವು ರೈಟ್ ಆ್ಯಂಗಲನ್ನು ಫಾರ್ಮ್ ಮಾಡಬೇಕಂತೆ. ಸೊ ಓಕೆ, ರೈಟ್ ಆ್ಯಂಗಲನ್ನು ಯಾವ ರೀತಿಯಾಗಿ ಫಾರ್ಮ್ ಮಾಡ್ತೀರಾ ಇಲ್ಲಿ ಅಂತಂದರೆ, ಸೊ ನಾನು ಹೀಗೆ ತೊಗೊಳ್ತೀನಿ. ಅಗೇನ್ ಇಲ್ಲಿ ಹೀಗೆ ತೊಗೊಂಡ್ರು ಸಹ ಇಲ್ಲಿ ರೈಟ್ ಆ್ಯಂಗಲ್ ಆಯ್ತು. ಇಲ್ಲೊಂದು ರೈಟ್ ಆ್ಯಂಗಲ್, ಇಲ್ಲೊಂದು ರೈಟ್ ಆ್ಯಂಗಲ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ಬರೀತಾ ಇದ್ದೀನಿ ಅಂತಂದರೆ, ಹಾರಿಜಾಂಟಲ್ ಲೈನ್ ಎ ಬಿ, ಡ್ರಾ ವರ್ಟಿಕಲ್ ಲೈನ್ ಥ್ರೂ ಎ, 2 ಅಬವ್ ಎ ಆ್ಯಂಡ್ 3 ಬಿಲೋ ಎ. ಇಲ್ಲಿ 2 ಇದೆ, ಚಾನ್ಸಸ್ ಆರ್ 2. ಇಲ್ಲಿ 3 ಗ್ರಿಡ್ಡನ್ನು ಸೇರಿಸ್ಬೋದು. ಸೊ ಟೋಟಲ್ ಇಸ್ 5 ವೇಸ್. ಓಕೆ, ಟೋಟಲ್ ಇಸ್ ಈಕ್ವಲ್ ಟು 5 ವೇಸ್. ಅದೇ ಸ್ಲ್ಯಾಂಟಿಂಗ್ ಲೈನನ್ನು ಮಾಡೋಣ. ಸ್ಲ್ಯಾಂಟಿಂಗ್ ಲೈನಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದರೆ, ಡ್ರಾ ದ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಎ ಬಿ ಥ್ರೂ ಎ. ಯಾವ ರೀತಿಯಾಗಿ, ಸೊ ಬನ್ನಿ, 1, 2 ಇದು 90 ಡಿಗ್ರಿ ಆಯಿತು. ಓಕೆ, 1, 2 ಇದು ಸಹ 90 ಡಿಗ್ರಿ ಆಯಿತು. ಓಕೆ, ಸೊ ಬನ್ನಿ ಅದನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿರೋದು ನೋಡೋಣ. ಸ್ಲ್ಯಾಂಟಿಂಗ್ ಲೈನ್ ಎ ಬಿ, ಡ್ರಾ ದ ಲೈನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಥ್ರೂ ಎ, ದಟ್ ಈಸ್ 2 ಅಪ್ ರೈಟ್ ಆ್ಯಂಡ್ 2 ಡೌನ್ ಲೆಫ್ಟ್, ದಟ್ ಈಸ್ 4 ವೇಸ್. 2 to 4 ವೇಸ್. ಓಕೆ, 2 ಅಂತಂದರೆ 2 ಗ್ರಿಡ್ಗಳನ್ನು ಯೂಸ್ ಮಾಡಿರೋದು ಅಂತ ಹೇಳಿಬಿಟ್ಟು ಬರ್ತಿರೋದು. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಈಸ್, ಗೆಟ್ a slanting crease on the paper. Now try to get another crease that is perpendicular to the slanting crease. ಸೊ ಒಂದು ಪೇಜನ್ನು ತೊಗೊಂಡ್ಬಿಟ್ಟು ಅದನ್ನು ಮಡಚಿದ ಗೆರೆ ಮೇಲೆ ಅದನ್ನು ಮತ್ತೆ ಲಂಬವಾಗಿರುವಂತೆ ಮಡಚಬೇಕಂತೆ. ಹೌ ಮೆನಿ ರೈಟ್ ಆ್ಯಂಗಲ್ಸ್ ಡೂ ಯು ಹ್ಯಾವ್ ನಾವ್? ಒಂದು ಚಿಕ್ಕದಾಗಿರುವಂತಹ ಒಂದು ಪೇಪರನ್ನು ತೊಗೊಂಡ್ವಿ, ಅದನ್ನು ಇಲ್ಲಿಗೆ ಫೋಲ್ಡ್ ಮಾಡಿದೆ, ಒಂದು ಫೋಲ್ಡ್. ಅದಾದಮೇಲೆ ಇನ್ನೊಂದು ಫೋಲ್ಡ್ ಮಾಡಿ, ಸೊ ನಿಮಗೆ ಏನು ಸಿಕ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇನ್ನೊಂದು ಫೋಲ್ಡ್ ಮಾಡಿದಾಗ ನಿಮಗೆ ಯಾವ ರೀತಿಯಾಗಿ ಎಷ್ಟು ರೈಟ್ ಆ್ಯಂಗಲ್ಸ್ಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಹೇಗೆ ಅಂತ ಹೇಳಿ. ಸೊ ಅದನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಅಂದರೆ, ಈ ರೀತಿಯಾಗಿ ನಾನು ಕ್ರಾಸ್ ಆಗಬೇಕು ಲೈನ್ ನಿಮ್ಮ ಒಂದು ಪೇಜು. ಯು ಗೆಟ್ 4 ರೈಟ್ ಆ್ಯಂಗಲ್ಸ್. ನೀವು ನೋಡ್ಬೋದು, ಇಲ್ಲೊಂದು, 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 ಇಲ್ಲೊಂದು. Because the 2 creases are perpendicular, meet at 90 degree. When 2 perpendicular line intersect, they form 4 equal right angles, each measuring 90 degree. ಇದು ಫಸ್ಟ್ನೇದಕ್ಕೆ. ಓಕೆ, ಇಲ್ಲಿ ನೆಕ್ಸ್ಟ್, ಹೌ ಮೆನಿ ರೈಟ್ ಆ್ಯಂಗಲ್ಸ್ ಡೂ ಯು ಹ್ಯಾವ್? ನಾವು ಜಸ್ಟಿಫೈ ವೈ ದ ಆ್ಯಂಗಲ್ಸ್ ಆರ್ ಎಕ್ಸಾಕ್ಟ್ ರೈಟ್ ಆ್ಯಂಗಲ್. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ, ಸೊ ಎರಡನೇ ಕ್ವಶನು ಇದಾಯ್ತಲ್ವಾ. ನೆಕ್ಸ್ಟು ಬಿ, describe how you folded the paper so that any other person who doesn't know the process can simply follow your description to get. ಇದನ್ನು ಯಾವ ರೀತಿಯಾಗಿ ಫೋಲ್ಡ್ ಮಾಡಿದ್ರಲ್ವಾ, ಫಸ್ಟ್ ಏನು ಮಾಡಿದ್ರಿ, ಒಂದು ಪೇಪರನ್ನು ತೊಗೊಂಡೆ, ಅದನ್ನು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿದೆ. ಒಂದು ನಿಮಿಷ ಮಾಡಿ ತೋರಿಸ್ತೇನೆ. ಓಕೆ ಫೈನ್. ನಾನು ಒಂದು ಪೇಪರನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಓರೆಯಾದ ಮಡಚಿದ ಗೆರೆಯನ್ನು ಪಡೆಯಿರಿ. ಒಂದು ಈ ರೀತಿಯಾಗಿ ಫೋಲ್ಡ್ ಮಾಡಿದ ತಕ್ಷಣ ಒಂದು ಕ್ಲೀನಾಗಿ ಒಂದು ನನಗೆ ಗೆರೆ ಸಿಕ್ಕಿದೆ. ಈಗ ನಾನು ಇದೇ ಗೆರೆ ಮೇಲೆ ಫೋಲ್ಡ್ ದ ಪೇಪರ್ ಅಗೇನ್ ಸೊ ದಟ್ ದ ಫಸ್ಟ್ ಕ್ರೀಸ್ ಎಕ್ಸಾಕ್ಟ್ಲಿ ಓವರ್ಲ್ಯಾಪ್ಸ್ ಇಟ್ ಸೆಲ್ಫ್. ಎರಡನೇದಾಗಿ ನಾನು ಓವರ್ಲ್ಯಾಪ್ ಆಗುವಂಗೆ ನಾನು ಇನ್ನೊಂದು ಕ್ರೀಸನ್ನು ಮಾಡ್ತೇನೆ. ಓಕೆ ಫೈನ್. ನೆಕ್ಸ್ಟ್, ಈಗ ನನಗೆ ಎಷ್ಟು ಓಪನ್ ಆಯ್ತಲ್ವಾ, ಈಗ ಎಷ್ಟು ನಮಗೆ ರೈಟ್ ಆ್ಯಂಗಲ್ ಸಿಕ್ಕಿದೆ ಅಂದರೆ, ಇಲ್ಲೊಂದು ಸಿಕ್ಕಿದೆ, ಇಲ್ಲೊಂದು ಸಿಕ್ಕಿದೆ. ಸೊ ಇಲ್ಲೂ ನೋಡಬಹುದು ಎಲ್ ಶೇಪಲ್ಲಿ ಇದೆಯಲ್ವಾ, ಇಲ್ಲೊಂದು ಸಿಕ್ಕಿದೆ, ಇಲ್ಲೂ ನೋಡ್ಬೋದು, ಇಲ್ಲೊಂದು. ಹಾಗಾದರೆ 1, 2, 3, 4 ರೈಟ್ ಆ್ಯಂಗಲ್. ಸೊ ಇದನ್ನು ನಾನು ಪ್ರೊಸೆಸನ್ನು ಕರೆಕ್ಟಾಗಿ ಹೇಳಬೇಕಂತೆ. ಓಕೆ ಫೈನ್. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಪ್ರೊಸೆಸ್ ಇಸ್ ಫೋಲ್ಡ್,
ದ ಪೇಪರ್ ವಾಂಟ್ಸ್ ಟು ಮೇಕ್ ಅ ಸ್ಲ್ಯಾಂಟಿಂಗ್ ಕ್ರೀಸ್. ಓಕೆ, ಸೆಕೆಂಡಲ್ಲಿ ಏನು ಮಾಡಿದೆ, ಫೋಲ್ಡ್ ದ ಪೇಪರ್ ಅಗೇನ್ ಸೊ ದಟ್ ದ ಫಸ್ಟ್ ಕ್ರೀಸ್ ಎಕ್ಸಾಕ್ಟ್ಲಿ ಓವರ್ಲ್ಯಾಪ್ಸ್ ಅಂತ ಓವರ್ಲ್ಯಾಪ್ ಆಗಬೇಕು, ಒಂದ್ರ ಮೇಲೆ ಒಂದು ಕೂರಬೇಕು. ಓಕೆ, ನೆಕ್ಸ್ಟ್ ಪ್ರೆಸ್ ದ ಫೋಲ್ಡ್ ಫರ್ಮ್ಲಿ ಆ್ಯಂಡ್ ಓಪನ್ ದ ಪೇಪರ್. ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಉಜ್ಜಿಬಿಟ್ಟು ಚೆನ್ನಾಗಿ ನೋಡಿ, ದ ನ್ಯೂ ಕ್ರೀಸ್ ಇಸ್ ಪರ್ಪ್ಯಾಂಡಿಕ್ಯುಲರ್ ಟು ದ ಫಸ್ಟ್ ಕ್ರೀಸ್. ಇದು ಇದಕ್ಕೆ ಪರ್ಪ್ಯಾಂಡಿಕ್ಯುಲರ್ ಆಗಿದೆ. ಸೊ ಇಲ್ಲಿ ನೋಡಬಹುದು, ಪರ್ಪ್ಯಾಂಡಿಕ್ಯುಲರ್ ಅಂತಂದರೆ ಇದು ನೋಡಿದಿರಾ, ಆ ಗೆರೆಗೆ ಕರೆಕ್ಟಾಗಿ ಲಂಬವಾಗಿ ನಿಂತ್ಕೊಂಡಿದೆ. ಓಕೆ, ಫಾರ್ಮಿಂಗ್ ರೈಟ್ ಆ್ಯಂಗಲ್ಸ್ ವೇರ್ ದೇ ಇಂಟರ್ಸೆಕ್ಟ್. ಇಲ್ಲಿ ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ ಅಂತ ಹೇಳಿಬಿಟ್ಟು ಕೊಡಿದೆ. ಸೊ ಇದಿಷ್ಟು ಈ ಒಂದು ಪೇಜ್ನಲ್ಲಿರುವಂತಹ ಈ ಒಂದು ಡಿಸ್ಕ್ರಿಪ್ಷನ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 31ರಲ್ಲಿ ಫಿಗರ್ ಇಟ್ ಔಟ್ ಇದೆ, ಕ್ಲಾಸಿಫೈಯಿಂಗ್ ಆ್ಯಂಗಲ್ಸ್ ಇದೆ, ಅದನ್ನು ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.